ಭತ್ತದಿಂದ ಅಕ್ಕಿ ತಯಾರು ಆಗುವವರೆಗೆ ರೈತನ ಶ್ರಮವೆಷ್ಟು ನೋಡೋಣ ಬನ್ನಿ. ಭತ್ತವನ್ನು ಬೀಜೋಪಚಾರ ಮಾಡಿ ಮೊಳಕೆ ತರಿಸಿ ಸರಿಯಾಗಿ ಮೊಳಕೆ ಬಂದ ಮೇಲೆ ಗದ್ದೆಯನ್ನು ಹದಗೊಳಿಸಿ ಟ್ರ್ಯಾಕ್ಟರ್ನಲ್ಲಿ ಅಥವಾ ಎತ್ತುಗಳೊಡನೆ ಹದಗೊಳಿಸಿ ಟಿಲ್ಲರು ಅಥವಾ ಯಾವುದಾದರೂ ಒಂದು ಆಮೇಲೆ ಭತ್ತವನ್ನು ಬಿತ್ತಬೇಕು. ಬಿತ್ತಿದ ನಂತರ ಹಕ್ಕಿಯಿಂದ ಅದನ್ನು ಕಾಪಾಡಿಕೊಳ್ಳಬೇಕು. ಹಕ್ಕಿ ಪಕ್ಷಿಯಿಂದ ಕಾಪಾಡಿಕೊಂಡು 1 ತಿಂಗಳ ನಂತರ ಅದನ್ನು ಮತ್ತೆ ಕಿತ್ತು ನಾಟಿ ಮಾಡಬೇಕು. ಗದ್ದೆಯನ್ನು ಮಡಿಯಲ್ಲಿದ್ದ ಅಗೆಯನ್ನು ಕಿತ್ತು ತಯಾರು ಮಾಡಿದ ಗದ್ದೆಯಲ್ಲಿ ಅದನ್ನು ನೆಡಬೇಕು. ಇದು ಕೀಳುತ್ತಿರುವ ದೃಶ್ಯ. ಮಡಿ ಅಗೆಯನ್ನು ಕೀಳುತ್ತಿರುವ ದೃಶ್ಯವನ್ನು ನಾವು ನೋಡುತ್ತಿದ್ದೇವೆ. ಈಗ ಇದು ನೆಟ್ಟಿ ಆಗಿದ್ದ ದೃಶ್ಯ. ಇದು 1 ತಿಂಗಳ ನಂತರದ ದೃಶ್ಯ. ಇದು 4 ತಿಂಗಳ ನಂತರ ಈ ರೀತಿ ಆಗುತ್ತದೆ. ಇದು ಪದ್ಮರೇಖಾ ಅಂತ ಜಾತಿ. ಹುಲ್ಲು ಬಹಳ ಆಗ್ತದೆ. ಇದು ಭತ್ತನೂ ಹಾಗೆ ಬಹಳ ಎತ್ತರ ಆಗ್ತದೆ. ಇದು ದಾರಿಗೆ ಬರದೇ ಇದ್ದ ಹಾಗೆ ಕಟ್ಟಿದ್ದಾರೆ ಅವರು. ಗದ್ದೆ ಕೊಯ್ಯೋದು ವೀಡ್ ಕಟರ್ ಮಿಷನ್ ಒಳಗೆ ಕೊಯ್ತಾರೆ. ಕೊಯ್ದು ಆಮೇಲೆ ಇದನ್ನು ಕಣಕ್ಕೆ ತಂದು ಜಪ್ಪುದು. ಈಗೆಲ್ಲ ಅದಕ್ಕೂ ಮಿಷನ್ ಬಂದಿದೆ. ಆದರೆ ಇದು ತಯಾರಾದ ಭತ್ತವನ್ನು ಗಿರಣಿಗೆ ತಗೊಂಡು ಹೋದಾಗ ರಾಶಿ ಕೊಟ್ಕೊಂಡು ಇದು ಗಿರಣಿಗೆ ತಂದಾಯ್ತು. ಈಗ ಗಿರಣಿಗೆ ತಂದು ಡ್ರೈವರು ಈಗ ಗಿರಣಿಯನ್ನು ಚಾಲೂ ಮಾಡ್ತಾರೆ. ಗಿರಣಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ದೇವರಿಗೆ ನಮಸ್ಕರಿಸಿ ಗಿರಣಿ ಚಾಲೂ ಮಾಡ್ತಾರೆ. ಚಾಲೂ ಮಾಡಿದ್ಮೇಲೆ ಭತ್ತವನ್ನು ಹೀಗೆ ಇದರೊಳಗೆ ಹಾಕಿದ್ರಾಯಿತು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅಷ್ಟರೊಳಗಿನ ಇದು ಸ್ಟಾರ್ಟ್ ಮಾಡಿದ ಮೇಲೆ ಭತ್ತ ಮೇಲ್ಗಡೆ ಹೋಗುವುದು ಕಾಣ್ತದೆ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದು ಗಿರಣಿದು ಪ್ರೊಸೆಸ್ ಹೇಗಾಗ್ತದೆ ಅಂಥೇಳಿ ಇಲ್ಲಿಂದ ಕರೆಂಟು ಎಲ್ಲ ಕಡೆ ಈಗ ಸ್ಟಾರ್ಟ್ ಮಾಡಿದ. ಗಿರಣಿ ಸ್ಟಾರ್ಟ್ ಆಯ್ತು. ಈಗ ಭತ್ತ ಮೇಲ್ಗಡೆ ಹೋಗೋದು ಕಾಣ್ತದೆ ನೋಡಿ. ಕೆಳಗಡೆಯಿಂದ ಆ ಕೊಳವೆ ಒಳಗೆ ಹೋಗ್ತಾ ಇದೆ ಭತ್ತ. ಭತ್ತ ಕಸ ಕಡ್ಡಿ ಎಲ್ಲ ಬೇರೆ ಆಗ್ತದೆ. ಎರಡು ಕೊಳವೆ ಮುಖಾಂತರ ಭತ್ತ ಹೋಗ್ತದೆ. ಕಸ ಕಡ್ಡಿ ಎಲ್ಲ ತೆಗೆದು ಸ್ವಚ್ಛಗೊಳಿಸಿ ಹೋಗ್ತಾ ಇರೋದು ಕಾಣ್ತಾ ಇದೆ. ಸ್ವಲ್ಪ ಹೋಗ್ತಾ ಇದೆ. ಮಳೆ ಬರ್ತಾ ಇದೆ. ಏನಾದರೂ ಹಾಕ್ತಾ ಇದ್ದಾರೆ ಈಗಿನ ತಯಾರಿ. ಇದು ಅಕ್ಕಿ ನುಚ್ಚು ಎಲ್ಲ ಬೇರೆ ಆಗುವಂಥ ಜಾಗ. ಇದು ಗಿರಣಿ ಒಳಗಿನ ದೃಶ್ಯ. ಭತ್ತ ಹಾಕಿ ಒಂದು 10 ನಿಮಿಷದ ಮೇಲೆ ಈ ಕಡೆ ಅಕ್ಕಿ ಬರ್ತದೆ. ಪ್ರೊಸೆಸ್ ಆಗಬೇಕು ಅದು. ಇದು ಭತ್ತದ ಗೂಡನ್ನು. ಇದು ಇಲ್ಲಿ ಭತ್ತವನ್ನು ತಂದು ಸ್ಟಾಕ್ ಮಾಡ್ತಾರೆ ರೈತರು. ಆಮೇಲೆ ಯಾವಾಗ ಬೇಕೋ ಆವಾಗ ಗಿರಣಿಗೆ
ಭತ್ತ ತಗೊಬಂದು ಇಲ್ಲಿ ಹಾಕಿ ಅಕ್ಕಿ ಮಾಡ್ಕೊಂಡು ಹೋಗ್ಬೋದು. ಈ ಗಿರಣಿಯಲ್ಲಿ ಸ್ಟಾಕ್ ಇಟ್ಕೊಳ್ತಾರೆ ಭತ್ತವ. ಧೂಳು ಬರುವ ಜಾಗ, ಅಕ್ಕಿ ಧೂಳು. ಅಕ್ಕಿ ಬರುವ ಜಾಗ. ರೈತನು ಹೊಲದಲ್ಲಿ ಭತ್ತದಿಂದ ನುಚ್ಚು, ಅಕ್ಕಿ ನುಚ್ಚು ಬೀಳುವ ಜಾಗ. ನುಚ್ಚು ಒಂದು ದೃಶ್ಯ. ಇದು ಇಲ್ಲಿ ಅಕ್ಕಿ ಬೀಳೋ ಜಾಗ, ಇದು ಇಕ್ಕಿ ಬೀಳುವ ಜಾಗ. ಈ ಕಡೆ ಇಷ್ಟು ದೊಡ್ಡ ಇದೆ ಗಿರಣಿ. ಭತ್ತದಿಂದ ಅಕ್ಕಿ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರೋಸೆಸ್ ಇದೆ ಅಂತ ಇಲ್ಲಿ ಹೋದ್ಮೇಲೆ ಗೊತ್ತಾಗಬೇಕು ನಮಗೆ. ಈಗಿನ ಮಕ್ಕಳಿಗೆ ಇದೆಲ್ಲ ಹೊಸದು. ಇವರನ್ನು ಮಾತಾಡಿಸಿ ನೋಡೋಣ. ತಗೊಬಂದರೆ ಅಕ್ಕಿ ಮಾಡಿಸ್ಲಿಕ್ಕೆ ಎಷ್ಟು ತಗೋತೀರಿ ನೀವು? 100 ರೂಪಾಯಿ ಒಂದು ಚೀಲ. ಅಂದರೆ 1 ಚೀಲ ಇದ್ದರೂ ಮಾಡ್ತೀರಾ ಅಥವಾ 2 ಚೀಲ ಹಿಂಗೆ ಕನಿಷ್ಠ ಇರಬೇಕಾ? ಕನಿಷ್ಠ 1 ಚೀಲ. 1 ಚೀಲ ಮಾಡಿಕೊಡ್ತೀರಾ? ಮಾಡಿದ್ರೆ ಚಲೋ. ಹಾಂ, ಅದಕ್ಕೆ ಹದ ಇಡಲಿಕ್ಕೆ ಇದಕ್ಕೆಲ್ಲ ಬೆಸ್ಟ್. ಹಾಂ, 2-3 ಚೀಲ ಇದ್ದರೆ ಕಡಿಮೆ ಆಗ್ತದೆ ಅಥವಾ 1 ಚೀಲ? ಎಲ್ಲ ಎಷ್ಟು ಒಂದಿದ್ರೂ 100 ರೂಪಾಯಿನೇ? ಒಂದಿದ್ರು 100, 5 ಇದ್ದರೂ 500, 100. ಓ ಹಾಗೆ. ಕೆಲವು 1 ಚೀಲ ಇದ್ರೆ ಹೆಚ್ಚಿಗೆ, 2 ಚೀಲದ ಮೇಲೆ ಇದ್ದರೆ ಕಡಿಮೆ, ಹಿಂಗೆಲ್ಲ ತಗೋತಾರೆ. ನಮಗೆ ಸಮಸ್ಯೆ ಆಗಿದೆ. ಹೌದಾ? ಆ ರೀತಿ ಮಾಡಲಿಕ್ಕೆ ಬರುತ್ತದೆ. ಹಾಂ, ಸರಿ. ನಿಮ್ಮ ಹೆಸರೆಂತಾಯಿತು? ಗಣಪತಿ ಬೆಳೆ. ಯಲ್ಲಾಪುರ ತಾಲೂಕು ಮಾವಿನಕಟ್ಟದಲ್ಲಿ ಇರುವ ಗಿರಣಿ ಇದು. ಇಲ್ಲಿ ಭತ್ತವನ್ನು ಸಹ ಶೀಲಕ್ಕಿಟ್ಕೊಳ್ತಾರೆ. ಬೇಕಾದಾಗ ಅಕ್ಕಿಯನ್ನು ಮಾಡಬಹುದು. ಇಲ್ಲಿ ಎಲ್ಲ ರೀತಿಯ ಅಕ್ಕಿಯನ್ನು ಸಹ ಮಾರಾಟ ಮಾಡ್ತಾರೆ. ತೆಗೆದುಕೊಳ್ಳಿಕ್ಕೆ ಬಂದವರೊಂದಿಗೆ 1-2 ಫೋಟೋ. ಇದು ನಮ್ಮ ಹಳ್ಳಿಯ ಜೀವನ. ಭತ್ತದ ಗದ್ದೆ ಇದ್ದವರಿಗೆಲ್ಲ ಇದು ಮಾಮೂಲು. ಇದು ಈ ಗಿರಣಿಯ ಮ್ಯಾನೇಜರ್ ಆಫೀಸ್ ರೂಮು. ಆದರ್ಶ್ ಹೆಗಡೆ ಅಂತ. ಇವರು ಒಬ್ಬರು ರೈತರು, ಇಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತನು ಭತ್ತದ ಬೆಳೆಯನ್ನು ಬೆಳೆಯುವಾಗ ಪಡುವ ಕಷ್ಟಗಳನ್ನು ನೀವು ನೋಡಿದ್ದೀರಿ. ನೀವು ಅಕ್ಕಿಯನ್ನು ಕೊಳ್ಳುವಾಗ ರೈತನ ನೆನಪಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.